ಫೇಸಲ್ಲಿ ಯಾವ ಕಲೆಗಳು ಇಲ್ಲದೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಪಿಂಪಲ್ ಮಾರ್ಕ್ಸ್ಗಳು ಇಲ್ದಿರೋಂತಹ ಮಡಿಯಾದ ತ್ವಚೆ ಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ತುಂಬಾ ಜನ ನನಗೆ DM ಸಹ ಮಾಡ್ತಿದ್ರಿ, ಯಾವ್ದಾದ್ರು ರೆಗ್ಯುಲರ್ ಆಗಿ ಬಳಸುವಂತಹ ಫೇಸ್ ವಾಶ್ ಪೌಡರ್ ಇದ್ರೆ ಹೇಳಿ ಅಕ್ಕ ಅಂತ. ಇದನ್ನ ಉಪ್ತನ್ ಫೇಸ್ ವಾಶ್ ಪೌಡರ್ ಅಂತ ಹೇಳ್ತಾರೆ. ಉಪ್ತನ್ ಅಂದ್ರೆ ಸಂಸ್ಕೃತದಿಂದ ಡಿರೈವ್ ಆಗಿರುವಂತಹ ಪದ ಉದ್ವರ್ತನ ಅಂತ, ವಿಚ್ ಮೀನ್ಸ್ ಟು ಬ್ಯೂಟಿಫೈ ಆರ್ ಡೀಪ್ ಕ್ಲೆನ್ಸಿಂಗ್ ಆಫ್ ದ ಬಾಡಿ ಅಂತ ಇದ್ರ ಅರ್ಥ. ಇದನ್ನ ಮನೇಲಿ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡೆ ಮಾಡುವಂತಹ ಒಂದು ಹೋಮ್ ರೆಮಿಡಿ. ನಾನಿವತ್ತು ಇಲ್ಲಿ ನಾನು ತೋರಿಸಿದ್ನಲ್ಲ ಆಗ್ಲೇ ಒಂದು ಸೌಟ್ ಅಳ್ತಲಿ, ಅದರಲ್ಲಿ ಹೆಸರು ಕಾಳು, ಕಡಲೆಬೇಳೆ, ಓಟ್ಸ್ ಹಾಗೆ ಅಕ್ಕಿ ಮತ್ತೆ ಮಸೂರ್ ದಾಳ್, ಇದಿಷ್ಟನ್ನು ಒಂದೇ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ 5 ರಿಂದ 6 ಬಾದಾಮಿನ ತಗೊಂಡು 1-2 ನಿಮಿಷ ಬಾಣಲಿಲಿ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬ್ರೌನ್ ಮಾಡಬೇಕಾಗಿಲ್ಲ. ನಂತರ ಅದಕ್ಕೆ ಒಣಗಿಸಿರುವಂತಹ ಬೀಟ್ರೂಟ್ ತುರಿ ಹಾಗೆ ಅರಿಶಿನ, ಒಂದು ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ಹಾಕೊಂಡಿದ್ದೀನಿ ನಾನಿಲ್ಲಿ. ಇದು ಹಾಕ್ಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಈ ಸಮ್ಮರ್ಗೆ ಅದನ್ನ ಹಾಕೊಂಡ್ರೆ ಒಂಥರ ಕೂಲಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಮತ್ತೆ ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಗುಳ್ಳೆಗಳನ್ನೆಲ್ಲ ಅದು ಕಡಿಮೆ ಮಾಡುತ್ತೆ. ಅದಕ್ಕೆ ನಾನು ಅದನ್ನ ಯೂಸ್ ಮಾಡಿದ್ದೀನಿ. ನೀವು ಅದ್ರ ಜಾಗದಲ್ಲಿ ಬೇಕಾದ್ರೆ ಮುಲ್ತಾನಿ ಮಿಟ್ಟಿನೂ ಸಹ ಉಪಯೋಗಿಸ್ಕೋಬಹುದು. ಅಷ್ಟನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಚೆನ್ನಾಗಿ ನೈಸ್ ರುಬ್ಕೊಬೇಕು. ನಂತರ ಅದನ್ನ ಜರಡಿ ಆಡಿದ್ರೆ ಒಳ್ಳೇದು, ತರಿ ಅಂತ ಅನ್ಸಲ್ಲ ಅವಾಗ ನಿಮ್ಗೆ ಫೇಸ್ ವಾಶ್ ಮಾಡ್ಬೇಕಾದ್ರೆ. ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಅದನ್ನ. ನೀವೊಂದು 10 ದಿವಸ ಯಾವುದೇ ಮುಖಕ್ಕೆ ಫೇಸ್ ವಾಶ್ ಸೋಪ್ ನ ಬಳಸದೆ ಈ ಪುಡಿಯಲ್ಲಿ ನೀವು ಫೇಸ್ ವಾಶ್ ಮಾಡಿ ನೋಡಿ. ಒಂದು ವಾರದಿಂದ 10 ದಿವಸದೊಳಗಡೆ ನಿಮ್ ಫೇಸ್ ಅಲ್ಲಿ ಚೇಂಜಸ್ ಕಾಣಲಿಲ್ಲ ಅಂದ್ರೆ ಕೇಳಿ. ನಾನ್ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಇದನ್ನ ಸ್ವತಃ ನೀವು ಟ್ರೈ ಮಾಡಿದ್ರೇನೆ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗೋದು. ಹಾಗೆ ನನ್ನ ಸ್ಕಿನ್ಗೆ ಏನ್ ಕ್ರೀಮ್ ಹಚ್ಕೋತೀರಾ, ಏನ್ ಸೋಪ್ ಫೇಸ್ ವಾಶ್ ಹಚ್ಕೋತೀರಾ ಅಂತಾನು ಕೇಳ್ತಿದ್ರಿ. ನಾನು ನನ್ನ 10th ಅಲ್ಲಿ ಇರ್ಬೇಕಾದ್ರೇನೆ ಮುಖಕ್ಕೆ ಸೋಪ್ ಹಚ್ಕೊಳ್ಳೋದನ್ನ ಬಿಟ್ಟೆ. ನಾನು ಈ ತರ ಮನೇಲೆ ಮಾಡ್ಕೊಂಡಿರುವಂತಹ ಪದಾರ್ಥಗಳನ್ನ ನಾನು ಯೂಸ್ ಮಾಡೋದು. ಡ್ರೈ ಸ್ಕಿನ್ ಇರೋರು ಇದನ್ನ 1 ಸ್ಪೂನ್ ಅಷ್ಟು ಹಾಲಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೇದು. ನಾರ್ಮಲ್ ಸ್ಕಿನ್ ಅವರು ಮೊಸರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಬರೀ ನೀರಲ್ಲಿ ಅಥವಾ ರೋಸ್ ವಾಟರ್ ಅಲ್ಲಿ ಕಲಿಸ್ಕೊಂಡು ಫೇಸ್ ವಾಶ್ ಮಾಡ್ಕೋಬಹುದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಫಾಲ್ ಕಂಟ್ರೋಲ್ ರೆಮಿಡಿ ಹಾಕಿದ್ದೆ. ಒಬ್ರು ಕಮೆಂಟ್ ಮಾಡಿದ್ರು ನಿಮ್ ಹೇರ್ಸ್ ನ ತೋರಿಸಿ ಒಂದ್ಸಲ ಅಂತ. ನನ್ನ ಹೇರ್ಸ್ ಇನ್ನೂ ಉದ್ದ ಇತ್ತು. 2 ಮಂತ್ಸ್ ಬ್ಯಾಕ್ ನಾನು ಹೇರ್ ಕಟ್ ಮಾಡಿರೋದ್ರಿಂದ ಇಷ್ಟಿದೆ. ಸೊ ಎನಿವೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.